ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. UGCET 2026 ಅಪ್ಡೇಟ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡು ಆಪ್ಷನ್ ಎಂಟ್ರಿ ಆದರೆ ಯಾವತ್ತಿಂದ ಶುರುವಾಗುತ್ತೆ ಅಂತ, ಹಾಗೆ ಸೆಕೆಂಡ್ ರೌಂಡ್ದು ಕಟ್ ಆಫ್ ರ್ಯಾಂಕಿಂಗ್ ಏನಾದರೂ ಇನ್ಕ್ರೀಸ್ ಆಗುತ್ತಾ, ಆ ಕಟ್ ಆಫ್ ರ್ಯಾಂಕಿಂಗು ಯಾವಾಗಾದರೆ ಬಿಡ್ತಾರೆ ಅಂತ ಕೆಲವೊಂದು ಡೌಟ್ಸ್ ಆದರೆ ಕೇಳಿದರೆ, ಅದ್ರ ಬಗ್ಗೆ ಎಲ್ಲನೂ ಈ ವಿಡಿಯೋಲ್ಲಿ ಆದರೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸ್ತಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ನಿಮಗೆ ಕಂಟಿನ್ಯೂಯಸ್ ಆಗಿ KCET ಅಪ್ಡೇಟ್ಸು ಹಾಗೆ ಅದಾದ ನಂತರ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ರೆಗ್ಯುಲರ್ ಆಗಿ ಇನ್ಮೇಲೆ ಬರ್ತಾ ಇರುತ್ತೆ. ಸೊ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಸುಮಾರು ವಿದ್ಯಾರ್ಥಿಗಳು ಫಸ್ಟ್ ಕೇಳ್ತಿರೋದು, ಯಾರಿಗೆಲ್ಲ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ವೋ ಅಂಥ ವಿದ್ಯಾರ್ಥಿಗಳು, ಸುಮಾರು ವಿದ್ಯಾರ್ಥಿಗಳು ಕೇಳ್ತಿರೋ ಡೌಟು ಸೆಕೆಂಡ್ ರೌಂಡು ಯಾವಾಗಾದರೆ ಶುರು ಮಾಡ್ತಾರೆ ಅಂತ. ಈಗ ಫಸ್ಟ್ ರೌಂಡು ಆಲ್ಮೋಸ್ಟು 29ನೇ ತಾರೀಕುವರೆಗೂ ಆದರೆ ಎಕ್ಸ್ಟೆಂಡ್ ಆದರೆ ಮಾಡಿದ್ದಾರೆ. ಇಲ್ಲಾದರೆ ನೀವು ಗಮನಿಸ್ಬೋದು, ಮತ್ತೆ ಒಂದು ಚಾಯ್ಸ್ ಒನ್ ಕೊಟ್ಟು ಫೀಸ್ ಪೇ ಮಾಡೋಕ್ಕೆ, ಹಾಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಜಾಯ್ನ್ ಆಗೋಕ್ಕೆಲ್ಲ 29/7/2026 ಸಂಜೆ 4 ಗಂಟೆವರೆಗೂ ಆದರೆ ಟೈಮ್ ಇದೆ. ಹಾಗೆ ಒಂದು 6 PM ವರೆಗೂ ಆದರೆ ಟೈಮ್ ಕೊಟ್ಟಿದ್ದಾರೆ. ಆವತ್ತು ಒಂದು ಎಂಟೈರ್ 29th ಆದರೆ ನಿಮಗೆ ಚಾಯ್ಸ್ ಒನ್ ಕೊಟ್ಟು ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಜಾಯ್ನ್ ಆಗೋಕ್ಕೆ ಆದರೆ ಟೈಮ್ ಆದರೆ ಇದೆ. ಸೊ ಅದರಿಂದ ನಿಮಗೆ ಸೆಕೆಂಡ್ ರೌಂಡು ಸ್ಟಾರ್ಟ್ ಆಗೋದು ಆಲ್ಮೋಸ್ಟು ನಿಮಗೆ ಒಂದು ಆಗಸ್ಟ್ 3ನೇ ತಾರೀಕರ ಮೇಲೆ ಅಂತ ಕನ್ಫರ್ಮ್ ಆಗಿ, ಒಂದು ಆಗಸ್ಟ್ 3ನೇ ತಾರೀಕು ಮೇಲೆ ನಿಮಗೆ ಸೆಕೆಂಡ್ ರೌಂಡ್ ಆದರೆ ಶುರುವಾಗುತ್ತೆ. ಯಾರೆಲ್ಲ ಒಂದು ಚಾಯ್ಸ್ 2 ಕೊಟ್ಟು ವೆಯ್ಟ್ ಮಾಡ್ತಿದ್ದೀರಾ, ಹಾಗೆ ಒಂದು ಚಾಯ್ಸ್ 3 ಕೊಟ್ಟಿದ್ದೀರಾ ಅಂಥ ವಿದ್ಯಾರ್ಥಿಗಳು ನಿಮಗೆ ಒಂದು 3 to 4 ಡೇಸ್ ಆದರೆ ಗ್ಯಾಪ್ ತಗೊಂಡು 29th ಈಗ ಫಸ್ಟ್ ರೌಂಡ್ದು ಕಂಪ್ಲೀಟಾಗಿ ನಿಮಗೆ ಪ್ರೋಸೆಸ್ ಆದರೆ ಮುಗಿಯುತ್ತೆ. ಅದಾದ ನಂತರ ನಿಮಗೆ ಆಗಸ್ಟ್ 3ನೇ ತಾರೀಕಿನ ಮೇಲೆ ನಿಮಗೆ ಸೆಕೆಂಡ್ ರೌಂಡ್ ಆದರೆ ಆಪ್ಷನ್ ಎಂಟ್ರಿ ಆದರೆ ಶುರುವಾಗುತ್ತೆ. ಯಾರೆಲ್ಲ ಒಂದು ಚಾಯ್ಸ್ 1 ಕೊಟ್ಟಿದ್ದೀರಾ ಅಂಥ ವಿದ್ಯಾರ್ಥಿಗಳಾದರೆ ನೀವು ಕಾಲೇಜ್ಗಾದರೆ ಜಾಯ್ನ್ ಆಗಿ, ಇನ್ನು ಚಾಯ್ಸ್ 2 ಯಾರಾದರೆ ಕೊಟ್ಟಿದ್ದೀರಾ ಅಂಥ ವಿದ್ಯಾರ್ಥಿಗಳು ಮತ್ತೆ ಒಂದು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋಕ್ಕಾದರೆ ಕಾಲಾವಕಾಶ ಆದರೆ ಕೊಡ್ತಾರೆ ಅಂಥ ವಿದ್ಯಾರ್ಥಿಗಳು. ಹಾಗೆ ಚಾಯ್ಸ್ 4 ಯಾರಾದರೆ ಕೊಟ್ಟಿದ್ದೀರಾ ಅಂಥ ವಿದ್ಯಾರ್ಥಿಗಳ ಸೀಟ್ಸು ಆದರೆ ಮತ್ತೆ ಒಂದು ಕಟ್ ಆಫ್ ರ್ಯಾಂಕಿಂಗು, ಸೆಕೆಂಡ್ ರೌಂಡ್ ಕಟ್ ಆಫ್ ರ್ಯಾಂಕಿಂಗ್ ಬಿಟ್ಟಾಗ ನಿಮಗೆ ಸೀಟ್ಸ್ ಆದರೆ ಗೊತ್ತಾಗುತ್ತೆ. ಸೊ ಅದಕ್ಕೂ ಮುಂಚೆ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬಿಡಬೇಕು. ಒಂದು ಫಸ್ಟ್ ರೌಂಡಲ್ಲಿ ಯಾರೆಲ್ಲ ಚಾಯ್ಸ್ 1 ಕೊಟ್ಟಿದ್ರೋ ಅಂಥ ವಿದ್ಯಾರ್ಥಿಗಳು ಸೀಟ್ಸ್ ಆದರೆ ಫಿಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ಇನ್ನೂ ಚಾಯ್ಸ್ 2 ಯಾರಾದರೂ ಕೊಟ್ಟಿರ್ತಾರೆ ಅಂಥ ವಿದ್ಯಾರ್ಥಿಗಳು ಹೋಲ್ಡಲ್ಲಿ ಇಟ್ಕೊಂಡು ಸೀಟ್ನ ಆದರೆ ಕ್ಯಾರಿ ಮಾಡಿರ್ತಾರೆ, ಆ ವಿದ್ಯಾರ್ಥಿಗಳ ಸೀಟ್ಸು. ಹಾಗೆ ಚಾಯ್ಸ್ 3 ಯಾರಾದರೆ ಸೀಟ್ನ ಡಿಲೀಟ್ ಮಾಡ್ಕೊಂಡಿರ್ತಾರೋ ಅಂಥ ವಿದ್ಯಾರ್ಥಿಗಳು, ಹಾಗೆ ಕಂಪ್ಲೀಟಾಗಿ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿರೋ ವಿದ್ಯಾರ್ಥಿಗಳ ಸೀಟ್ಸು. ಈ ಥರ ಒಂದು ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ನಿಮಗೆ ಒಂದು ಕೊನೆಗೆ ಒಂದು ಸೆಕೆಂಡ್ ರೌಂಡು ಆಪ್ಷನ್ ಎಂಟ್ರಿ ಶುರುವಾಗೋಕ್ಕೆ ಮುಂಚೆ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬಿಡ್ತಾರೆ. ಅದನ್ನು ಬೇಸ್ ಮಾಡಿಕೊಂಡು ಹಾಗೆ ನೀವು ನೆಕ್ಸ್ಟು ಫಸ್ಟ್ ರೌಂಡ್ ಕಟ್ ಆಫ್ ರ್ಯಾಂಕಿಂಗ್ ಆದರೆ ಓಪನ್ ಮಾಡಿದ್ರೆ ನಿಮಗೆ ಆ ಕಟ್ ಆಫ್ ರ್ಯಾಂಕಿಂಗ್ ಆದರೆ ನಿಮಗೆ ರೆಫರೆನ್ಸ್ ಆದರೆ ಸಿಗುತ್ತೆ. ಆ ರೆಫರೆನ್ಸ್ನ ಇಟ್ಕೊಂಡು ನೋಡಿ, ಇದು ಫಸ್ಟ್ ರೌಂಡ್ದು ನಿಮಗೆ ವೆಬ್ಸೈಟಲ್ಲೇ ಸಿಗುತ್ತೆ ಅಲ್ವಾ. ಫಸ್ಟ್ ರೌಂಡ್ ಕಟ್ ಆಫ್ ರ್ಯಾಂಕಿಂಗ್ನ ಬೇಸ್ ಮಾಡಿಕೊಂಡು, ಹಾಗೆ ಸೀಟ್ ಮ್ಯಾಟ್ರಿಕ್ಸ್ನ ಗಮನಿಸ್ಕೊಂಡು ನಿಮ್ಮ ರ್ಯಾಂಕಿಂಗು ನಿಯರ್ ಬೈ ಒಂದು 200 ಇಲ್ಲ 300 ಪ್ಲಸ್ ಆರ್ ಮೈನಸ್. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಾದರೆ ಒಂದು 1000 to 3000 ಡಿಫ್ರೆನ್ಸ್ ಇದ್ದರೂ ಪರವಾಗಿಲ್ಲ, ಒಳ್ಳೆ ಕಾಲೇಜಸ್ ಆದರೆ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಸೊ ನೀವು ಕಾಲೇಜಸ್ನ ಪ್ಲಸ್ ಆರ್ ಮೈನಸ್ಸು 2000 ರ್ಯಾಂಕಿಂಗಲ್ಲಿ ಆಲ್ಮೋಸ್ಟು ನಿಮ್ಮ ರ್ಯಾಂಕಿಂಗ್ ಆದರೆ ಒಂದು 10,000 ಬಂದಿದ್ದರೆ 12,000 ಇಲ್ಲ 8,000 ಈ ಥರ ಪ್ಲಸ್ ಆರ್ ಮೈನಸ್ 2,000 ರ್ಯಾಂಕಿಂಗನ್ನು ಡಿಫ್ರೆನ್ಸಲ್ಲಿ ನೀವು ಅಪ್ಲೈ ಮಾಡೋದ್ರ ಮುಖಾಂತರ, ಇನ್ ಕೇಸ್ ಕಡಿಮೆ ಇದ್ದರೂ ನಿಮ್ಮ 10,000 ಇದ್ದು ಅಲ್ಲಿ ಕಟ್ ಆಫು 8,000ಗೆ ನಿಂತಿದ್ದರೂ ಪರವಾಗಿಲ್ಲ, ನೀವು ಆ ಕಾಲೇಜಸ್ನ ಚೂಸ್ ಮಾಡಿ. ನೀವು ಪ್ರಿಯಾರಿಟಿ ಕೊಡಬೇಕಾದ್ರೆ ಒಳ್ಳೆ ಕಾಲೇಜಸ್ಗೆ ಟಾಪ್ ಪ್ರಿಯಾರಿಟಿ ಕೊಟ್ಟು, ನೆಕ್ಸ್ಟ್ ಆದರೆ ಒಂದು ಕಡಿಮೆ ಪ್ರಿಯಾರಿಟಿಗೆ ಕಟ್ ಆಫ್ ರ್ಯಾಂಕಿಂಗೇ ನೋಡಬೇಡಿ. ನೀವು ಒಂದು ಪ್ಲೇಸ್ಮೆಂಟ್ನ ಕಾಲೇಜಸ್ನ ಒಂದು ಸೀನಿಯರ್ಸ್ ಯಾರಾದರೂ ಗೊತ್ತಿದ್ದರೆ, ಆ ಕಾಲೇಜಸ್ ಕಡೆ ಯಾರಾದರೂ ಓದಿದರೆ ಅವ್ರನ್ನ ಫೀಡ್ಬ್ಯಾಕ್ ತಗೊಂಡು ನೀವು ಕಾಲೇಜಸ್ನ ಅಪ್ಲೈ ಮಾಡ್ಕೊಳ್ಳಿ. ಪ್ರಿಯಾರಿಟಿ ಬೇಸ್ಡು ನಿಮಗೆ ಫಸ್ಟ್ ರೌಂಡು ಕಟ್ ಆಫ್ನ ಬೇಸ್ ಮಾಡಿಕೊಂಡೇ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನಿಮಗೆ ಸೆಕೆಂಡ್ ರೌಂಡು ರಿಸಲ್ಟ್ಸ್ ಬಂದ ನಂತರನೇ ನಿಮಗೆ ಸೆಕೆಂಡ್ ರೌಂಡ್ ಕಟ್ ಆಫ್ ಆದರೆ ಸಿಗೋದು. ಅದರಿಂದ ನೀವು ಸೀಟ್ ಮ್ಯಾಟ್ರಿಕ್ಸ್ನ ಫಸ್ಟ್ ರೌಂಡ್ ಕಟ್ ಆಫ್ನ ಬೇಸ್ ಮಾಡಿಕೊಂಡು, ಹಾಗೆ ಕಾಲೇಜಸ್ನ ಒಂದು ಯಾರಾದರೂ ಓದಿರೋರೋ ಇಲ್ಲ ಕಾಲೇಜಸ್ಗೆ ಕಾಲ್ ಮಾಡಿಕೊಂಡು ಕಾಲೇಜ್ ಬಗ್ಗೆ ಎನ್ಕ್ವೈರಿ ಮಾಡಿಕೊಂಡು ಕಾಲೇಜಸ್ನಾದರೆ ಎಂಟರ್ ಮಾಡಿ. ಯಾರು ಹರಿ ಮಾಡಿಕೊಂಡು ನೀವು ಕಾಲೇಜಸ್ನ ಯಾವುದಂದರೆ ಅದನ್ನು ಎಂಟರ್ ಮಾಡಿ, ಮತ್ತು ಸೀಟು ಸಿಕ್ಕ ಮೇಲೆ ಹೋಗಿ ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳೋದು, ಇಲ್ಲ ಕಾಲೇಜ್ ಚೆನ್ನಾಗಿಲ್ಲ ಅಂತ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಇನ್ ಕೇಸು ಬೆಸ್ಟ್ ಕಾಲೇಜಸ್ಸು ಲೀಸ್ಟ್ ಏನಾದರೂ ಬೇಕಿದ್ದರೆ ಸೆಕೆಂಡ್ ರೌಂಡ್ ಬಿಫೋರೇ ಒಂದು ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಆದಷ್ಟು ಬೇಗ ಸೆಕೆಂಡ್ ರೌಂಡಲ್ಲಿ ನೀವು ಯಾವ ರೀತಿ ಕಾಲೇಜಸ್ನ ಚೂಸ್ ಮಾಡಬೇಕಾಗುತ್ತೆ, ಹಾಗೆ ಒಂದು ಯಾವ ರೀತಿ ಆದರೆ ಕಟ್ ಆಫ್ ರ್ಯಾಂಕಿಂಗ್ನ ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೀಟ್ ಮ್ಯಾಟ್ರಿಕ್ಸ್ನ ಕಂಪೇರ್ ಮಾಡಿಕೊಂಡು ಅಂತ ವಿಡಿಯೋ ಆದರೆ ತಿಳಿಸ್ಕೊಡ್ತೀನಿ. That's all for this video. Keep watching NVR updates for more education and scholarship related updates. Thanks for watching guys. ಮುಂದಿನ ವಿಡಿಯೋದಲ್ಲಿ ಆದರೆ ಸಿಗೋಣ.